ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋಸ್ ಲೈಕ್ ಕೊಡಿ. ಇವತ್ತು ಒಂದಷ್ಟು ಹೂವು ಮತ್ತೆ ಇದು ಮಾವನೆಲೆ ತಗೊಂಡಿದ್ದೀನಿ. ಇವಾಗ ವರಲಕ್ಷ್ಮಿ ಹಬ್ಬ ಬರ್ತಾ ಇದ್ದೀನಿ, ಹಬ್ಬಗಳು ಬರ್ತಾನೆ ಇರುತ್ತೆ. ಬಾಗಿಲಿಗೆ ತೋರಣ ಸ್ವಲ್ಪ ಡಿಫ್ರೆಂಟ್ ಆಗಿ ಯಾವ ರೀತಿ ಕಟ್ಟೋದು ಅಂತ ನೋಡೋಣ ಬನ್ನಿ. ಇದು ತೋರಣ ಕಟ್ಟಕ್ಕೆ ದಾರ ತಗೊಂಡಿದ್ದೀನಿ, ಸಣ್ಣದಾಗಿರೋದು, ಮತ್ತೆ ಕತ್ರಿ, ಮತ್ತೆ ಹೂವು ತಗೊಂಡಿದ್ದೀನಿ. ಇದರಲ್ಲಿ ಬೇಕಾದ್ರೆ ಚೆಂಡು ಹೂವು ಇಲ್ಲ ಸಾಮಂತಿಗೆ ಅವೆಲ್ಲ ತಗೋಬಹುದು, ರೋಸ್ ಹೂವನ್ನು ತಗೋಬಹುದು. ಆದ್ರೆ ಸ್ವಲ್ಪ ಕಡ್ಡಿ ಉದ್ದ ಇರುತ್ತೆ ತಗೊಳ್ಳಿ, ಯಾಕಂದ್ರೆ ಹಿಂದೆ ನಾಟಕಕ್ಕೆ ಸರಿ ಹೋಗುತ್ತೆ. ಇಲ್ಲ ಪಿನ್ ಹೊಡಿಬೇಕಾಗುತ್ತೆ, ಪಿನ್ ಹೊಡೆ ತಗೋಬೇಕಾಗುತ್ತೆ. ಈ ರೀತಿ ಮಾವನೆಲೆ ನಿಮ್ಗೆ ಒಂದೇ ಸೈಜಲ್ಲಿ ಬೇಕು ಅಂದ್ರೆ ಒಂದೇ ಸೈಜಲ್ಲಿ ತಗೊಳ್ಳಿ, ಓಕೆನಾ. ಈ ರೀತಿ ಚಿಕ್ಕದು ದೊಡ್ಡದು ನೋಡ್ಕೊಂಡು ನಿಮ್ಗೆ ಒಂದು ಲೆವೆಲ್ ಬರೋ ತರ ತಗೊಳ್ಳಿ. ಆಮೇಲೆ ಅದನ್ನು ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಈ ತುದಿನ ಕಟ್ ಮಾಡ್ಬಿಡಿ, ಈ ರೀತಿ ತುದಿನ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಓಕೆನಾ. ಈ ರೀತಿ ಗಂಟು ಇರುತ್ತಲ್ಲ, ಈ ಗಂಟನ್ನ ಕಟ್ ಮಾಡಿ ತೆಗೆದ್ಬಿಡಿ, ಓಕೆನಾ. ಇದು ರೆಡಿ ಆಯ್ತು. ಇವಾಗ ಇದನ್ನ ಈ ಕಡೆ ಕಟ್ ಮಾಡಿದ್ವಲ್ಲ, ಆ ಕಡೆಯಿಂದಾನೆ ನಿಮ್ಗೆ ಒಂದ್ ಲೆವೆಲ್ಗೆ ಎಲ್ಲಿಗೆ ಬೇಕು ಎಲ್ಲ ಇವಾಗ ಈ ರೀತಿ ಒಂದೇ ಸಮ ಇಟ್ಕೋಬೇಕು. ನೀವು ಒಂದು ಏರುಪೇರು ಮಾಡ್ಕೊಕ್ ಹೋಗ್ಬೇಡಿ. ಈ ರೀತಿ ಇಟ್ಕೊಂಡು ಒಂದೇನಾದ್ರೂ ಮಾರ್ಕ್ ತಗೊಂಡು ಹಿಂಗ್ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಒಂದೇ ಸಮಕ್ಕೆ ಬರ್ಬೇಕದು, ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈ ತರ ನಾವೇನ್ ಮಾರ್ಕ್ ಮಾಡಿದೀವಲ್ಲ ಅಲ್ಲಿವರೆಗೂ ಈ ರೀತಿ ಒಂದ್ ಸೈಡ್ ಫಸ್ಟ್ ಕಟ್ ಮಾಡಿ, ಓಕೆನಾ. ಇನ್ನೊಂದ್ ಸೈಡ್ ಕಡ್ಡಿ ಮಧ್ಯದಲ್ಲಿ ಆಗೇ ಇರಬೇಕು. ಕಡ್ಡಿನೇನು ಕಟ್ ಮಾಡಕ್ ಹೋಗ್ಬಿಡಿ, ಮಧ್ಯದಲ್ಲಿರೋ ಕಡ್ಡಿನ ಹಾಗೆ ಬಿಡಿ, ಓಕೆನಾ. ಈ ರೀತಿ ಕಡ್ಡಿ ಮೇಲೆ ಆಗೇ ಇರಬೇಕು, ಆ ರೀತಿ ಕಟ್ ಮಾಡ್ಕೋಬೇಕು ನೋಡಿ. ನೀಟಾಗಿ ಒಂದೇ ಸಮ ಕಟ್ ಮಾಡಿ, ಅರಿಯಕ್ ಹೋಗ್ಬೇಡಿ, ನಿಧಾನ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡ್ಬಿಟ್ಟು ತಗೊಳ್ಳಿ. ಅವಾಗ ಒಂದ್ ಸ್ವಲ್ಪ ನೀರ್ ಬಿದ್ದಾಗ ಇದಾಗುತ್ತೆ, ಮೆತ್ತಗಿರುತ್ತೆ, ಓಕೆನಾ. ಈ ರೀತಿ ಆಯ್ತು. ಈ ತರ ಮಧ್ಯದಲ್ಲಿ ಕಡ್ಡಿ ಆಗೇ ಇರಬೇಕು. ಕಡ್ಡಿನೇನು ಕಟ್ ಮಾಡಕ್ ಹೋಗ್ಬೇಡಿ, ಓಕೆನಾ. ನಾವು ಅದರಿಂದಾನೇ ನಾಟ್ ಹಾಕೊಂಡು ದಾರ ಹಾಕೊಳಕ್ಕೆ ಈಸಿ ಆಗುತ್ತೆ, ಓಕೆನಾ. ನೋಡಿ ಈ ರೀತಿ ಆದ್ಮೇಲೆ ಈ ರೀತಿ ಇಟ್ಕೊಳ್ಳಿ. ಫಸ್ಟ್ಗೆ ಈ ನಾವೇನ್ ಕೂತ್ಕೊಂಡಿರ್ತೀವಿ ಎಡಗಡೆ ತಗೊಳ್ಳಿ. ಎಡಗಡೆ ಇದನ್ನ ತಗೊಂಡು ಹಿಂಗೆ ತಗೊಂಡು ಹೀಗೆ ಈ ಕಡ್ಡಿ ಸುತ್ತ ಹಾಕೊಂಡು ಹಿಂಗೆ ಎಳ್ಕೊಳ್ಳಿ, ಓಕೆನಾ. ಈ ಕಡ್ಡಿ ಇರುತ್ತಲ್ಲ, ಈ ಕಡ್ಡಿ ಹಿಂಗೆ ಸುತ್ತ ಹಾಕೊಂಡು ಹಿಂಗೆ ಎಳ್ಕೊಂಡು ಇದನ್ನ ಕೆಳಗಡೆ ಹಿಂಗೆ ಎಂಡ್ ಮಾಡಿ, ಓಕೆನಾ. ಇದು ಸ್ವಲ್ಪ ಹಿಂಗೆ ಟೈಟ್ ಆಗಿ ಗೆಳೆಯಿರಿ ಅಷ್ಟೇನೆ. ಮತ್ತೆ ಇದನ್ನ ತಗೊಳ್ಳಿ, ಇದನ್ನು ಹಂಗೆ ಹಿಂಗೆ ಸುತ್ತಾಕೊಂಡು ಈ ಕಡೆಯಿಂದ ಉಲ್ಟಾ ಸಿಗಾಕೊಂಡು ಈ ತರ ಎಳ್ಕೊಳ್ಳಿ, ಓಕೆನಾ. ಒಂಥರ ಟೋಪಿ ತರ ಬರ್ಬೇಕಿದು, ಓಕೆನಾ. ಈ ಕಡೆನೂ ಈ ಕಡೆ ಹಿಂಗೆ ಎಳ್ಕೊಳ್ಳಿ ಅಷ್ಟೇನೆ. ಇದು ನೋಡಿ ಎಷ್ಟು ನೀಟಾಗಿ ಬಂತು. ಇವಾಗ ಇದನ್ನ ಒಂದು ಹೂವನ ಈ ತರ ಇಟ್ಕೊಳ್ಳಿ. ನೋಡಿ ಉದ್ದ ಕಡ್ಡಿ ತಗೊಳ್ಳಿ. ಅವಾಗ ನಿಮ್ಗೆ ಇಲ್ಲಿ ಒಲೆ ಅಷ್ಟು ಇರಲ್ಲ, ಇಲ್ಲ ಅಂದ್ರೆ ಪಿನ್ ಹೊಡಿಬೇಕಾಗುತ್ತೆ. ನಾನು ದಾರನೇ ಕಟ್ತಾ ಇದ್ದೀನಿ ನೋಡಿ. ಈ ರೀತಿ ಇದನ್ನ ಬಂದು ಹಿಂಗೆ ಒಳಗಡೆ ತೂರ್ಸಿ. ಇವಾಗ ಏನ್ ಈ ಕಡ್ಡಿ ತಗೊಂಡಿದೀವಲ್ಲ ಅದೇ ಕಡ್ಡಿ ಹಿಂಗೆ ತೂರ್ಸ್ಬಿಟ್ಟು ಹಿಂಗೆ ಕಟ್ಕೊಳ್ಳಿ. ಗ್ರೀನ್ ಕಲರ್ ತಗೊಬಿಡಿ ದಾರನ, ನಿಮ್ಗೆ ಕಲರ್ ಅವಾಗ ದಾರ ಕಾಣಿಸಲ್ಲ, ಒಂಥರ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ, ಓಕೆನಾ. ಈ ತರ ತಗೊಂಡು ದಾರನ ಹಿಂಗೆ ಸುತ್ಕೊಳ್ಳಿ, ಓಕೆನಾ. ಇದು ಹೂವು ಬಿಚ್ಕೊಳ್ತಾ ಇದ್ದಂಗೆ ಕಟ್ಟಿ ಅಷ್ಟೇನೆ, ಇನ್ನೇನಿಲ್ಲ. ಹೂವು ಬಿಚ್ಕೊಂಡ್ಬಿಟ್ರೆ ಹೋಯ್ತದು, ಮತ್ತೆ ಹಾಳಾಗ್ಬಿಡುತ್ತೆ. ಹೂವು ಬಿಚ್ಕೋದೇ ಇದ್ದಂಗೆ ಕಟ್ಬಿಟ್ಟು ಈ ರೀತಿ ನಾಟ್ ಹಾಕೊಳ್ಳಿ, ಓಕೆನಾ. ಇಲ್ಲ ನೀವು ಪಿನ್ ಹೊಡಿತೀನಿ ಅಂದ್ರೆ ಇಲ್ಲಿ ಪಿನ್ ಹೊಡಿಬಹುದು, ಅದು ನಿಮಗ್ ಬಿಟ್ಟಿದ್ದು. ನಾನು ದಾರದೆಲ್ಲ ಕಟ್ತಾ ಇದ್ದೀನಿ. ಈ ತರ ಹೊಲ್ದ್ಬಿಟ್ಟು ಈ ತರ ಇದು ಈ ತರ ಸಿಗಿಸ್ಕೊಳಕ್ಕೆ ದಾರನ ಈ ತರ, ಓಕೆನಾ. ಈ ರೀತಿ ಬಂತು ನೋಡಿ. ಒಂಥರ ನೋಡಕ್ ಒಂಥರ ಲುಕ್ ಆಗಿ ಕಾಣಿಸುತ್ತೆ. ಸುಮ್ಮನೆ ಈಗ ಹಬ್ಬಗಳು ಬರ್ತಾ ಇದೆಯಲ್ಲ, ಈಗ ವರಲಕ್ಷ್ಮಿ ಹಬ್ಬಕ್ಕಂತೂ ಎಲ್ಲಾ ತರದ್ರಲ್ಲೂ ಡ್ರಾ ಮಾಡ್ತೀವಲ್ವಾ, ಹಂಗಾಗಿ ಈ ರೀತಿ ಎರಡು ಕಡೆನೂ ಈ ತರ ತಗೊಳ್ಳಿ. ಇಲ್ಲಿ ಟೋಪಿ ತರ ಬರುತ್ತೆ ನಿಮ್ಗೆ. ಇದನ್ನ ನೀಟಾಗಿ ಎಳ್ಕೊಳ್ಳಿ ಅಷ್ಟೇ, ಓಕೆನಾ. ನೋಡಿ ಇಷ್ಟು ನೀಟಾಗಿ ಬಂತು. ಇವಾಗ ಇದನ್ನ ಇದ್ರ ಮಧ್ಯಕ್ಕೆ ಈ ತರ ಲಾಕ್ ಮಾಡಿ ಇದನ್ನ ನೀಟಾಗಿ ಎಳ್ಕೊಳ್ಳಿ. ಇದನ್ನ ಹಿಂಗೆ ಎಳ್ಕೊಂಡು ಇದನ್ನ ಹಿಂಗೆ ಎಳ್ಕೊಳ್ಳಿ. ಜಾಸ್ತಿ ಎಳೆಯಕ್ ಹೋಗ್ಬಿಡಿ, ಅರ್ಧೋಗ್ಬಿಡುತ್ತೆ, ಓಕೆನಾ. ಸ್ಮೂತ್ ಆಗಿ ಎಳೀರಿ, ಹಂಗನ್ಬಿಟ್ಟು ಜಾಸ್ತಿ ರಫ್ ಮಾಡಕ್ ಹೋಗ್ಬಿಡಿ. ಆಮೇಲೆ ಇದು ಕಟ್ಟಿ ಉದ್ದ ಇರುತ್ತೆ ತಗೊಳ್ಳಿ. ನಿಮ್ಗೆ ಉದ್ದ ಇದ್ರೆ ಹಿಂಗ್ ಕಟ್ಕೊಳಕ್ ಈಸಿ ಸಿಗುತ್ತೆ. ಇಲ್ಲ ನೀವು ಉದ್ದ ಬೇಡ, ಇದ್ರಲ್ಲಿ ಹಿಂಗೆ ಇಟ್ಕೊಂಡು ಪಿನ್ ಮಾಡ್ತೀವಿ ಅಂದ್ರೆ ಪಿನ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಅದು ನಿಮ್ಗೆ ಹೇಗ್ ಬೇಕೋ ಆ ರೀತಿ ಮಾಡ್ಕೋಬಹುದು. ಪಿನ್ನಲ್ಲಾದ್ರೂ ಹೊಡಿಬಹುದು. ಈ ತರ ಇದು ಊದು ಇಲ್ದ ಕಡ್ಡಿ ಬಂದಿದೆ, ಅದಕ್ಕೆ ನಾಟ್ ಹಾಕ್ಬಿಟ್ಟು ಹಿಂಗೆ ಕಟ್ತಾ ಇದೀನಿ, ಓಕೆನಾ. ಆ ತರನು ಮಾಡ್ಬೋದು. ಹಿಂಗೆ ಸುತ್ತ ಬಿಡಿ, ಒಟ್ಟಲ್ಲಿ ಅದು ಬಿಚ್ಕೋಬಾರ್ದು ಅಷ್ಟೇನೆ. ನೀವು ಹೆಂಗ್ ಮಾಡ್ತೀರಾ, ಪಿನ್ ಹೊಡಿತೀರಾ ಇಲ್ಲ ಈ ತರ ತರ ಗಂಟಾಕ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ಈ ತರ ನೀಟಾಗಿ ಗಂಟಾಕ್ಬಿಟ್ರೆ ಟೈಟ್ ಆಗಿರುತ್ತೆ, ಓಕೆನಾ. ಇವಾಗ ನೀವು ದಾರನೂ ಕಾಣಿಸಲ್ಲ, ಗ್ರೀನ್ ಕಲರ್ ಹಾಕ್ಬಿಡಿ, ಅವಾಗ ದಾರ ಕಾಣಿಸಲ್ಲ. ನೋಡಿ ಈ ರೀತಿ ಬಂತು, ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಒಂಥರ ಸೂಪರ್ ಆಗಿ ಕಾಣಿಸುತ್ತೆ. ನೀವು ಈ ತರ ಇವಾಗ ಇನ್ನು ಹಬ್ಬಗಳು ಬರ್ತಾ ಇರೋದ್ರಿಂದ ಈ ತರ ಟ್ರೈ ಮಾಡ್ಬೋದು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಮಾವಿನ ಎಲೆ ಹೆಂಗಿರು ಮಾವಿನ ಎಲೆ ಅಂತ ತಂದೆ ತರ್ತೀವಲ್ಲ, ಹೂವು ಎಲ್ಲ ತಗೊಂಡಿರ್ತೀವಿ, ಅದನ್ನ ಸ್ವಲ್ಪ ಹಿಂಗೆ ಡಿಫ್ರೆಂಟ್ ಆಗಿ ಅಲಂಕಾರ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ನಾವ್ ಎಷ್ಟೇ ಆದ್ರೂ ಇವಾಗ ದೇವ್ ಕೂರಿಸ್ತೀವಿ ಅಂದಾಗ ಸ್ವಲ್ಪ ಹೆಂಗ್ ಆಗುತ್ತೋ ಹಂಗೆ ಅಲಂಕಾರ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ. ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಈ ತರ ಟೋಪಿ ತರ ಬರ್ಬೇಕು. ಓಕೆನಾ? ಈ ತರ ಬಂದ್ಮೇಲೆ ಅದೇ ನಾನು ಹೇಳಿ, ಈ ಕಡ್ಡಿ ಉದ್ದ ಇರೋ ತಗೊಂಡ್ರೆ ನಿಮ್ಗೆ ಈ ಕಡೆ ಇಲ್ಲಿ ನಾಟ್ ಹಾಕಕ್ ಸಿಗುತ್ತೆ ನೋಡಿ, ಈ ತರ. ಅವಾಗ ಏನಾಗುತ್ತೆ, ಚೆನ್ನಾಗಿ ಕಾಣುತ್ತೆ. ನೀವು ಕಡ್ಡಿ ತುಂಡಾಗಿರೋ ತಗೊಂಡ್ಬಿಟ್ರೆ ಏನಾಗುತ್ತೆ, ಒಳಗಡೆ ಫುಲ್ ಹೋಗ್ಬಿಡುತ್ತೆ, ಈಚೆ ಸಿಕ್ಕಲ್ಲ. ಈ ರೀತಿ ಹಾಕೋಣ. ಈ ರೀತಿ ತಗೊಂಡು ಇದನ್ನ ನೀಟಾಗಿ ಹಾಕೊಂಡು ನಾನು ಹೇಳ್ದಂಗೆ ಇಲ್ಲಿ ನಾಟ್ ಹಾಕೊಳ್ಳಿ. ಓಕೆನಾ? ಇಷ್ಟಿನ ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಒಂದಷ್ಟು ರೆಡಿ ಮಾಡಿ ಇಟ್ಕೋಬೇಕು. ಹೆಂಗಿರೋ ವರಲಕ್ಷ್ಮಿ ಹಬ್ಬದಲ್ಲಿ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೋತಾರಲ್ವಾ, ಅವಾಗ ಇದನ್ನು ಹಂಗೆ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ. ಈ ಥರ ತೋರಣನ ರೆಡಿ ಮಾಡಿದ್ದೀನಿ. ಈಸಿಯಾಗಿ ರೆಡಿ ಮಾಡ್ಕೋಬೋದು ನೋಡಿ, ತುಂಬ ಸಿಂಪಲ್ಲಾಗಿ ಈ ಥರ ತೋರಣನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಗೆ ಬೇಕಾದರೆ ಗ್ರೀನ್ ಕಲರ್ ದಾರನೇ ತೊಗೊಳ್ಳಿ, ಅವಾಗ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ನೀವು ಈ ದಾರ ಬೇಡ ಅಂದರೆ ಗ್ರೀನ್ ಕಲರ್ ದಾರ ತೊಗೋಬೋದು, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ಕೂಡ ನೀವು ಈಗ ಬರ್ತಾ ಇರೋ ಇನ್ನು ಹಬ್ಬಗಳು ಬರ್ತಾ ಇರೋದೇ ವರಲಕ್ಷ್ಮಿ ಹಬ್ಬಕ್ಕೆ ಇದು ಅಲಂಕಾರ ಮಾಡ್ತೀವಲ್ಲ, ಇದಕ್ಕೆ ತೋರಣ ಅಲಂಕಾರ ಈ ಥರ ಮಾಡ್ಕೋಬೋದು. ಇದನ್ನೇ ಬೇಕಾದ್ರೆ ನೀವು ಇದ್ರ ಬದಲು ಚೆಂಡು ಹೂವು, ರೋಸ್ ಹೂವು ಬದಲು ಚೆಂಡು ಹೂವು ಯೂಸ್ ಮಾಡ್ಬೋದು ನೋಡಿ. ನಿಮ್ಗೆ ಯಾವ ಹೂವು ಬೇಕಾದ ಮಧ್ಯದಲ್ಲಿ ಇಟ್ಕೋಬೋದು. ಓಕೆನಾ? ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.